ಎಲ್ರಿಗೂ ನಮಸ್ಕಾರ. ಪ್ರೀತಿಯ SSLC ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಇವರು ಹೊರಡಿಸಿರತಕ್ಕಂತಹ 2024-25 SSLC ಮಾದರಿ ಪ್ರಶ್ನೆ ಪತ್ರಿಕೆ ತೃತೀಯ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆ 2 ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಆ ಪ್ರಶ್ನೆ ಪತ್ರಿಕೆ ಪರೀಕ್ಷಾರ್ಥಿಗಾಗಿ ಇರತಕ್ಕಂತಹ ಸಾಮಾನ್ಯ ಸೂಚನೆಗಳನ್ನು ನೀವು ಓದ್ಕೊಳ್ಳಿ. ಹಾಗೆಯೇ ಪ್ರಶ್ನೆ ಪತ್ರಿಕೆಗೆ ಹೋಗ್ಬಿಡೋಣ. ಮೊದಲನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅಂದರೆ ಒಂದು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ, ಆ ಪ್ರಶ್ನೆಗೆ 4 ಆಪ್ಷನ್ಸನ್ನು ಕೊಟ್ಟಿರ್ತಾರೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಅದರ ಕ್ರಮಾಕ್ಷರದೊಂದಿಗೆ ಬರೀಬೇಕು. ಅಂದರೆ ಕರೆಕ್ಟ್ ಆನ್ಸರನ್ನು ಹುಡುಕಿ, ಈಗ ಪ್ರಶ್ನೆ ನಂಬರ್ 1 ಯಾವ ಆಪ್ಷನ್ ಕರೆಕ್ಟ್ ಇದೆ ಆ ಆಪ್ಷನನ್ನು ಬರೀರಿ, ಆಪ್ಷನ್ ನಂಬರನ್ನು, ಹಾಗೆ ಅದರ ಮುಂದೆ ಕರೆಕ್ಟ್ ಆನ್ಸರನ್ನು ಕೂಡ ಬರೀಬೇಕಾಗುತ್ತೆ. ಹಾಗೆ ಬರೆದ್ರೆ ಮಾತ್ರ ಕಂಪ್ಲೀಟಾಗಿ 1 ಅಂಕ ಇರುತ್ತೆ. ಇಲ್ಲಿ 8 ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಪ್ರಶ್ನೆಯೊಂದಕ್ಕೆ 1 ಅಂಕ. ಪ್ರಶ್ನೆ 1, ಕನ್ನಡ ವರ್ಣಮಾಲೆಯಲ್ಲಿರುವ ಹ್ರಸ್ವ ಸ್ವರಗಳ ಸಂಖ್ಯೆ ಡ್ಯಾಶ್. ಆಪ್ಷನ್ಸ್ 5, 6, 7, 9. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಸ್ವರಾಕ್ಷರಗಳು 13 ಇರ್ತವೆ. ಅವರಲ್ಲಿ ಹ್ರಸ್ವ ಸ್ವರ 6, ದೀರ್ಘ ಸ್ವರ 7. ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ, ನೀವು ಪದವು ಈ ಸರ್ವನಾಮಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ಸ್ ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ, ಅನ್ಯ ಪುರುಷ. ಇದು ನೀವು ಅಂತಕ್ಕಂಥದ್ದು ಮಧ್ಯಮ ಪುರುಷ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ಹಾಗೆ ಪ್ರಶ್ನೆ 3, ಮೀನು ನೀರಲ್ಲಿ ಈಜುತ್ತದೆ. ಇಲ್ಲಿ ಬಂದಿರುವ ನೀರಲ್ಲಿ ಪದವು ಈ ವಿಭಕ್ತಿಗೆ ಉದಾಹರಣೆಯಾಗಿದೆ. ಪ್ರಥಮ ವಿಭಕ್ತಿ, ತೃತೀಯ ವಿಭಕ್ತಿ, ಪಂಚಮಿ ವಿಭಕ್ತಿ, ಸಪ್ತಮಿ ವಿಭಕ್ತಿ. ಕರೆಕ್ಟ್ ಆನ್ಸರ್ ಸಪ್ತಮಿ ವಿಭಕ್ತಿ. ಯಾಕಂದರೆ ನೀರಲ್ಲಿ, ಅಲ್ಲಿ ಅಂತಕ್ಕಂಥದ್ದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಆಗಿದೆ. ಪ್ರಶ್ನೆ 4, ಪದಗಳಿಗೆ ಹೆಚ್ಚುವರಿ ವಿವರಣೆಗಳನ್ನು, ಅರ್ಥಗಳನ್ನು ನೀಡುವ ಸಂದರ್ಭದಲ್ಲಿ ಬಳಸುವ ಲೇಖನ ಚಿಹ್ನೆ. ಆಪ್ಷನ್ಸ್ ಆವರಣ ಚಿಹ್ನೆ, ಭಾವಸೂಚಕ ಚಿಹ್ನೆ, ಉದ್ಧರಣ ಚಿಹ್ನೆ, ಪ್ರಶ್ನಾರ್ಥಕ ಚಿಹ್ನೆ. ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಆವರಣ ಚಿಹ್ನೆ. ಮುಂದಿನ ಪ್ರಶ್ನೆ 5, ಕೆಳಗಿನವುಗಳಲ್ಲಿ ದ್ವಿಗು ಸಮಾಸಕ್ಕೆ ಉದಾಹರಣೆ. ಆಪ್ಷನ್ಸ್ ಅರಮನೆ, ಹಿನ್ನೆಲೆ, ಹಳೆಗನ್ನಡ, ಒಗ್ಗಟ್ಟು. ಇಲ್ಲಿ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ, ಒಂದು ಕಟ್ಟು ಒಗ್ಗಟ್ಟು. ಇಲ್ಲಿ ದ್ವಿಗು ಸಮಾಸ ಏನು ಹೇಳುತ್ತೆ? ಸಂಖ್ಯೆಯನ್ನು ತಿಳಿಸುತ್ತೆ. 1 ಅಂತಕ್ಕಂಥದ್ದು ಸಂಖ್ಯೆ. ಹಾಗಾಗಿ ಇದು ಒಂದು ಕಟ್ಟು ಒಗ್ಗಟ್ಟು ದ್ವಿಗು ಸಮಾಸಕ್ಕೆ ಉದಾಹರಣೆಯಾಗಿದೆ. ಪ್ರಶ್ನೆ 6, ಸಮುದ್ರದ ದೊಡ್ಡ ದೊಡ್ಡ ಅಲೆಗಳು ರಪರಪನೆ ದಡಕ್ಕೆ ಅಪ್ಪಳಿಸಿತು. ಈ ವಾಕ್ಯದಲ್ಲಿ ಅನುಕರಣಾವ್ಯಯಕ್ಕೆ ಉದಾಹರಣೆಯಾದ ಪದ. ಆಪ್ಷನ್ಸ್ ದೊಡ್ಡ ದೊಡ್ಡ, ರಪರಪನೆ, ದಡಕ್ಕೆ, ಅಲೆಗಳು. ಯಾವುದಾದ್ರೂ ಶಬ್ದವನ್ನು ಅನುಕರಣೆ ಮಾಡೋ ಥರ ಇರತಕ್ಕಂತಹ ಪದ. ಇಲ್ಲಿ ಸಮುದ್ರದ ದೊಡ್ಡ ಅಲೆಗಳು ರಪರಪನೆ ಅಂತಕ್ಕಂಥದ್ದು ಏನು? ಅನುಕರಣಾವ್ಯಯ ಪದ. ಹಾಗಾಗಿ ಆಪ್ಷನ್ ಬಿ ರಪರಪನೆ ಕರೆಕ್ಟ್ ಆನ್ಸರ್. ಪ್ರಶ್ನೆ 7, ಕೆಳಗಿನವುಗಳಲ್ಲಿ ಎಣ್ ಸಂಧಿಗೆ ಉದಾಹರಣೆಯಾಗಿರುವ ಪದ. ಆಪ್ಷನ್ಸ್ ರಾಜ್ಯೋತ್ಸವ, ತಲೆಯನ್ನು, ಜಾತ್ಯತೀತ, ಏಕೈಕ. ಇಲ್ಲಿ ಜಾತಿ ಪ್ಲಸ್ ಅತೀತ, ಜಾತ್ಯತೀತ. ಇದು ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ಇದು ಸಂಧಿಗೆ ಸಂಬಂಧಿಸಿರ್ತಕ್ಕಂತಹ ವಿಡಿಯೋವನ್ನು ಹಾಕಿದ್ದೀನಿ ವಿದ್ಯಾರ್ಥಿಗಳೇ. ಯಾರಿಗೆ ಅವಶ್ಯಕತೆ ಇದೆಯೋ ದಯಮಾಡಿ ಆ ವಿಡಿಯೋಗಳನ್ನು ನೋಡ್ಕೊಳ್ಳಿ. ಪ್ರಶ್ನೆ 8, ಪ್ರಕೃತಿಯನ್ನು ಪೂಜಿಸುವ ಪೂಜಾರಿಗಳಾಗುವ ಬದುಕು ನಮ್ಮದಾಗಬೇಕು. ಇಲ್ಲಿ ಬಂದಿರುವ ಅನ್ವರ್ತಕ ನಾಮಪದ. ಆಪ್ಷನ್ಸ್ ಪೂಜಾರಿ, ಪ್ರಕೃತಿ, ಬದುಕು, ಪೂಜಿಸುವವ. ಇಲ್ಲಿ ಅನ್ವರ್ಥ ನಾಮ ಅಂದರೆ ಏನು? ನಮ್ಮ ವರ್ತನೆ ಮೇಲೆ ಬಂದಿರತಕ್ಕಂತಹ ಪದ. ಈಗ ಯಾರಾದರೂ ವಕೀಲ ವೃತ್ತಿಯನ್ನು ಮಾಡ್ತಾಯಿದ್ರೆ ವಕೀಲ, ಶಿಕ್ಷಕ ವೃತ್ತಿಯನ್ನು ಮಾಡ್ತಕ್ಕಂಥವನು ಶಿಕ್ಷಕ, ವೈದ್ಯ, ಪೂಜೆಯನ್ನು ಮಾಡ್ತಕ್ಕಂಥವನು ಪೂಜಾರಿ. ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಆನ್ಸರ್, ಪೂಜಾರಿ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೀಬೇಕು. 4 ಪ್ರಶ್ನೆ ಇರುತ್ತೆ. ಪ್ರಶ್ನೆಯೊಂದಕ್ಕೆ 1 ಅಂಕ. ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿಸ್ಕೊಡಲ್ಲ, ಯಾಕಂದರೆ ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು ಇವೆಲ್ಲ. ಪ್ರಶ್ನೆ 9, ಕುಲಕರ್ಣಿ ಕೈಯಲ್ಲಿ ಪಿಸ್ತೂಲು, ರಾಮ್ ಸಿಂಗನ ಕೈಯಲ್ಲಿ ಡ್ಯಾಶ್. ಪ್ರಶ್ನೆ 10, ಮರಳಿ ಮಣ್ಣಿಗೆ ಶಿವರಾಮ್ ಕಾರಂತ ಯಕ್ಷ ಪ್ರಶ್ನೆ ಡ್ಯಾಶ್. ಪ್ರಶ್ನೆ 11, ನುಚ್ಚು ನೂರಾಗುವುದು ನನ್ನ ಅಹಂಕಾರ, ಮುದುಡಿ ಹೋಗುವುದು ಡ್ಯಾಶ್. ಪ್ರಶ್ನೆ 12, ಅರುವಿಯ ಮುಸುಕನು ಮೋರೆಗೆ ಹಾಕಿ ನಾಟಕ ಸ್ತ್ರೀಯಂತೆ ಡ್ಯಾಶ್. ಹಾಗೆ ಮುಂದಿನ ಪ್ರಶ್ನೆ, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಬೇಕು. ಇಲ್ಲಿ 4 ಪ್ರಶ್ನೆ ಇರುತ್ತೆ. ಪ್ರಶ್ನೆಯೊಂದಕ್ಕೆ 1 ಅಂಕ. ಪ್ರಶ್ನೆ 13, ಗಾಂಧೀಜಿಯವರು ಕೊಟ್ಟ ಮಂತ್ರ ಯಾವುದು? ಪ್ರಶ್ನೆ 14, ಬಸವಣ್ಣನವರ ವಚನಗಳ ಅಂಕಿತನಾಮವೇನು? ಪ್ರಶ್ನೆ 15, ಕಂಬಳಿ ಹುಳುವಿನ ಆಸೆ ಏನು? ಪ್ರಶ್ನೆ 16, ನಾಗೇಶ್ ಹೆಗಡೆಯವರು ಹೈಸ್ಕೂಲ್ ಶಿಕ್ಷಣವನ್ನು ಎಲ್ಲಿ ಪಡೆದರು? ಹಾಗೆ ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೀಬೇಕು. ಇಲ್ಲಿ 8 ಪ್ರಶ್ನೆ ಇರುತ್ತೆ. ಪ್ರಶ್ನೆಯೊಂದಕ್ಕೆ 2 ಅಂಕ. ಪ್ರಶ್ನೆ 17, ಗೋರೂರರು ಮಿನಿಪೋಲಿಸ್ ನಗರದಲ್ಲಿ
ಕಾರು ಇಳಿದ ಸ್ಥಳದಿಂದ ಏಕೆ ತಪ್ಪಿಸಿಕೊಂಡರು? ಪ್ರಶ್ನೆ 18 ಶರೀಫರು ತಮಗಾದ ದುಃಖವನ್ನು ಕಡಿಮೆ ಮಾಡಿಕೊಂಡ ಬಗೆಯನ್ನು ತಿಳಿಸಿ. ಪ್ರಶ್ನೆ 19 ತುಳಜಾಬಾಯಿಯ ದೇಶಪ್ರೇಮ ಮತ್ತು ತ್ಯಾಗವನ್ನು ಕುರಿತು ಬರೆಯಿರಿ. ಪ್ರಶ್ನೆ 20 ಕಿತ್ತೂರು ಚೆನ್ನಮ್ಮ ಸೆರೆಯಾಗಲು ಕಾರಣ ಏನು? ಪ್ರಶ್ನೆ 21 ನವಯುಗದ ನಿರ್ಮಾಣದಲ್ಲಿ ಯುವ ಜನತೆಯ ಪಾತ್ರವನ್ನು ವಿವರಿಸಿ. ಪ್ರಶ್ನೆ 22 ರೈತನು ದನಕರುಗಳ ಬಗ್ಗೆ ಮಳೆದೇವರಲ್ಲಿ ಮಾಡಿಕೊಳ್ಳುವ ನಿವೇದನೆಯನ್ನು ಕುರಿತು ಬರೆಯಿರಿ. ಪ್ರಶ್ನೆ 23 ಸ್ವಾತಿ ಮಳೆಯು ರೈತನ ಸಂತೋಷಕ್ಕೆ ಕಾರಣವಾದ ಬಗೆಯನ್ನು ವಿವರಿಸಿರಿ. ಪ್ರಶ್ನೆ 24 ಮಹಾಶಿಲ್ಪಿ ವಿಶುವಿಗೆ ಧರ್ಮಪದನು ನೀಡಿದ ಆಶ್ವಾಸನೆಗಳು ಯಾವುವು? ಹಾಗೆ ಮುಂದಿನ ಪ್ರಶ್ನೆ, ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭದೊಡನೆ ಸ್ವಾರಸ್ಯವನ್ನು ಬರೀಬೇಕು. ಇಲ್ಲಿ 2 ಪ್ರಶ್ನೆ ಇದೆ. ಪ್ರಶ್ನೆಯೊಂದಕ್ಕೆ 3 ಅಂಕ. ಪ್ರಶ್ನೆ 25 ಮುಕ್ತ ಹೃದಯದಿಂದ ವಿದ್ಯಾದಾನ ಮಾಡಿದರು. ಪ್ರಶ್ನೆ 26 ನಾವು ವಿಲಿಯ ರುದ್ರರು. ಹಾಗೆ ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ 5 ಅಥವಾ 6 ವಾಕ್ಯಗಳಿಗೆ ಉತ್ತರ ಬರೀಬೇಕು. ಪ್ರಶ್ನೆಯೊಂದಕ್ಕೆ 3 ಅಂಕ, 4 ಪ್ರಶ್ನೆ ಇದೆ. ಪ್ರಶ್ನೆ 27 ಹೈಸ್ಕೂಲ್ನ ಗ್ರಂಥಾಲಯದಲ್ಲಿದ್ದ ಪುಸ್ತಕಗಳು ಬೀಚಿಯವರ ಮೇಲೆ ಯಾವ ಪ್ರಭಾವವನ್ನು ಬೀರಲಿಲ್ಲ, ಸಮರ್ಥಿಸಿ. ಹಾಗೆ ಪ್ರಶ್ನೆ 28 ಶಿವಾಜಿಯು ಮಲ್ಲಮ್ಮಾಜಿಯೊಂದಿಗೆ ರಾಜಿ ಮಾಡಿಕೊಂಡ ಸನ್ನಿವೇಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಪ್ರಶ್ನೆ 29 ಬಸವಣ್ಣನವರು ನಡೆನುಡಿಗಳ ಬಗ್ಗೆ ತಿಳಿಸಿದ ಮೌಲ್ಯಗಳನ್ನು ಬರೆಯಿರಿ. ಹಾಗೆ ಪ್ರಶ್ನೆ 30 ಪುರಂದರದಾಸರು ಡಾಂಬಿಕ ಭಕ್ತನ ವೈರಾಗ್ಯಶಾಲಿ ಎಂದೆನಿಸುವ ಪೂಜೆಯನ್ನು ಹೇಗೆ ವಿವರಿಸಿದ್ದಾರೆ? ಹಾಗೆ ಮುಂದಿನ ಪ್ರಶ್ನೆ, ಕೆಳಗಿನ ಕವಿಗಳ ಸಾಹಿತಿಗಳ ಜನ್ಮಸ್ಥಳ, ಕಾಲ ಮತ್ತು ಕೃತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೀಬೇಕು. ಇಲ್ಲಿ 2 ಕವಿಕೃತಿ ಪರಿಚಯವನ್ನು ಕೊಟ್ಟಿದ್ದಾರೆ. 1 ಕವಿಕೃತಿ ಪರಿಚಯಕ್ಕೆ 3 ಅಂಕ. ಪ್ರಶ್ನೆ 31 ಗೋರೂರು ರಾಮಸ್ವಾಮಿ ಅಯ್ಯಂಗಾರ್, ಡಾಕ್ಟರ್ CP ಕೃಷ್ಣಕುಮಾರ್. ಹಾಗೆ ಮುಂದಿನ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಗಾದೆ ಮಾತುಗಳಲ್ಲಿ ಯಾವುದಾದರೂ ಒಂದನ್ನು ಆರಿಸಿಕೊಂಡು ಬರೀಬೇಕು. ವಿದ್ಯಾರ್ಥಿಗಳೇ, ಗಾದೆ ಮಾತಿನ 1 ಪ್ರಶ್ನೆಗೆ 3 ಅಂಕ ಇರುತ್ತೆ. ಇಲ್ಲಿ 2 ಗಾದೆ ಮಾತಿನ ಮಧ್ಯ ಅಥವಾ ಅಂತ ಇದೆ ಅಂದರೆ ಯಾವುದಾದ್ರೂ ಒಂದನ್ನು ಬರೀಬೇಕು. ಇವೆರಡು ಗಾದೆ ಮಾತುಗಳ ವಿಡಿಯೋವನ್ನು ನನ್ನ ಶ್ರೀಮತಿ ರೇಖಾ ಭಾಸ್ಕರ್ ಚಾನಲ್ನಲ್ಲಿ ಈಗಾಗಲೇ ಹಾಕಿದ್ದೀನಿ. ವಿದ್ಯಾರ್ಥಿಗಳೇ, ಯಾರಿಗೆ ಅವಶ್ಯಕತೆ ಇದೆಯೋ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡ್ಕೊಳ್ಳಿ. ಮೊದಲನೇ ಗಾದೆ ಮಾತು, ದೇಶ ಸುತ್ತು ಕೋಶ ಓದು, ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಹಾಗೆ ಕೆಳಗಿನ 1 ಪ್ರಶ್ನೆಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೀಬೇಕು. 4 ಅಂಕದ ಪ್ರಶ್ನೆಯಾಗಿರುತ್ತೆ. ಯಾವುದಾದ್ರೂ 1 ಪ್ರಶ್ನೆಗೆ ಉತ್ತರಿಸಬೇಕು. ವಿದ್ಯಾರ್ಥಿಗಳೇ, ಪ್ರಶ್ನೆ 34 ಗಾಂಧೀಜಿಯವರು ಕೊಡಗಿನಲ್ಲಿ ತಂಗಿದ್ದಾಗ ನಡೆದ ಸಂಗತಿಗಳನ್ನು ಕುರಿತು ಬರೆಯಿರಿ. ಹಾಗೆ ಕೊಡಗಿನ ಗೌರಮ್ಮನವರು ಆ ಕಾಲದ ಮಹಿಳಾ ಸದಾಭಿರುಚಿಯ ದ್ಯೋತಕವಾಗಿದ್ದರು. ಈ ಹೇಳಿಕೆಯನ್ನು ಸಮರ್ಥಿಸಿ. ಈ 2ರಲ್ಲಿ ಯಾವುದಾದ್ರೂ ಒಂದನ್ನು ಬರೀಬೇಕಾಗುತ್ತೆ ಪ್ರಶ್ನೆಗೆ ಉತ್ತರವನ್ನು. ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ. ಇಲ್ಲಿ ಪದ್ಯದ 2 ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ. ಅಥವಾ ಅಂತ ಇದ್ದಾಗ ಯಾವುದಾದ್ರೂ 1 ಪ್ಯಾರಾಗ್ರಾಫ್ನ ಬರಿಬೇಕಾಗುತ್ತೆ. ಯಾವುದೇ ಪ್ಯಾರಾಗ್ರಾಫನ್ನು ಬರೆಯುವಾಗ ಅದು ಯಾವ ಪದ್ಯ, ಅದು ಆ ಪದ್ಯದ ಹೆಸರನ್ನು ಬರೀಬೇಕು. ಪದ್ಯದ ಲೇಖಕರ ಹೆಸರನ್ನು ಬರೆದು ಪದ್ಯವನ್ನು ಪ್ರಾರಂಭಿಸಿ. ವಿದ್ಯಾರ್ಥಿಗಳೇ, ಪದ್ಯ ಪ್ಯಾರಾಗ್ರಾಫಿಗೆ 4 ಅಂಕ. ಹಾಗೆ ಮುಂದಿನ ಪ್ರಶ್ನೆ, ಕೆಳಗಿನ ಗದ್ಯ ಭಾಗವನ್ನು ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಇಲ್ಲಿ ನಿಮಗೆ 1 ಅಂಕದ 4 ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳೇ, ಪ್ರಶ್ನೆಯನ್ನು ಮೊದಲು ಓದ್ಕೊಳ್ಳಿ. ಹಾಗೆ ಪ್ಯಾಸೇಜನ್ನು ಅಂದರೆ ಗದ್ಯ ಭಾಗವನ್ನು ಸ್ಕ್ರೀನ್ಶಾಟ್ ತೆಗೆದು ಓದ್ಕೊಳ್ಳಿ. ಹಾಗೆಯೇ ಉತ್ತರ ಏನು ಅನ್ನೋದನ್ನು ನೀವು ಹುಡುಕಿ ಬರೀರಿ. ಹಾಗೆ ಮುಂದಿನ ಪ್ರಶ್ನೆ, ಕೆಳಗಿನ ಯಾವುದಾದ್ರೂ 1 ವಿಷಯವನ್ನು ಕುರಿತು 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧವನ್ನು ಬರೀಬೇಕು. ಅಂದರೆ ಇದು ಕನ್ನಡ ಎಸ್ಸೆ. 4 ಅಂಕದ ಪ್ರಶ್ನೆಯಾಗಿರುತ್ತೆ. ಇಲ್ಲಿ ಆ್ಯಕ್ಚುಲಿ 2 ಎಸ್ಸೆಗೂ ಸಂಬಂಧಿಸಿರ್ತಕ್ಕಂತಹ ಪ್ರಬಂಧವನ್ನು ಹಾಕಿದ್ದೀನಿ. ವಿದ್ಯಾರ್ಥಿಗಳೇ, ನನ್ನ ಚಾನಲ್ನಲ್ಲಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ದಿನಗಳಲ್ಲಿ ಇವೆರಡು ಪ್ರಬಂಧದ ವಿಡಿಯೋಗಳನ್ನು ಹಾಕ್ತಿದ್ದೀನಿ. ಪ್ರಶ್ನೆ 37 ಬಾಹ್ಯಾಕಾಶ ವಿಜ್ಞಾನದಲ್ಲಿ ಭಾರತದ ಸಾಧನೆ, ರಾಷ್ಟ್ರೀಯ ಭಾವೈಕ್ಯತೆ ಮೂಡಿಸುವಲ್ಲಿ ಕ್ರೀಡೆಗಳ ಪಾತ್ರ. ಹಾಗೆ ಕೊನೆಯ ಪ್ರಶ್ನೆ ಪತ್ರಲೇಖನ. ಕೆಳಗಿನ ಯಾವುದಾದ್ರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೀಬೇಕು. ಇಲ್ಲಿ ಪ್ರಶ್ನೆಯೊಂದಕ್ಕೆ 5 ಅಂಕ. ಹಾಗಾದರೆ ಮೊದಲನೇ ಪ್ರಶ್ನೆ ತಿಳಿದುಕೊಳ್ಳೋಣ. ಪ್ರಶ್ನೆ ನಂಬರ್ 38ರಲ್ಲಿ, ನಿಮ್ಮನ್ನು ಮಂಡ್ಯದ ಸರ್ಕಾರಿ ಪ್ರೌಢಶಾಲೆಯ ಗೌತಮ್ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ಶಾಲಾ ಗ್ರಂಥಾಲಯವನ್ನು ಸ್ಥಾಪಿಸಿಕೊಡುವಂತೆ ಕೋರಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಬರೀಬೇಕು. ಹಾಗಾದರೆ ಈ ಪತ್ರ ಲೇಖನದಲ್ಲಿ ನೀವು ಗೌತಮ್, ನಿಮ್ಮ ಹೆಸರು ಗೌತಮ್ ಆಗುತ್ತೆ, ಸರ್ಕಾರಿ ಪ್ರೌಢಶಾಲೆ ಮಂಡ್ಯ. ನೀವು ಯಾರಿಗೆ ಬರಿತಾ ಇದ್ದೀರಾ ಅಂದರೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮಂಡ್ಯ, ಇವರಿಗೆ ನೀವು ಪತ್ರಲೇಖನವನ್ನು ಬರಿತಿದ್ದೀರಾ. ಯಾಕಾಗಿ ಬರಿತಾ ಇದ್ದೀರಾ? ನಿಮ್ಮ ಶಾಲೆಯಲ್ಲಿ ಶಾಲಾ ಗ್ರಂಥಾಲಯವನ್ನು ಸ್ಥಾಪಿಸಿಕೊಡೋದಕ್ಕೆ ಕೋರಿ ಅರ್ಜಿಯನ್ನು ಬರಿತಾ ಇದ್ದೀರಾ.
ಹಾಗೆ ಮುಂದಿನ ಪತ್ರಲೇಖನ, ನಿಮ್ಮನ್ನು ಹುಬ್ಬಳ್ಳಿಯ ಸರ್ಕಾರಿ ಪ್ರೌಢಶಾಲೆಯ ಪಾರಿಜಾತ ಎಂದು ಭಾವಿಸಿಕೊಂಡು ಶಾಲಾ ಶೈಕ್ಷಣಿಕ ಪ್ರವಾಸದ ಅನುಭವವನ್ನು ವಿವರಿಸುತ್ತಾ ಶಿರಸಿಯಲ್ಲಿ ವಾಸವಾಗಿರುವ ಗೆಳೆಯ ಆನಂದನಿಗೆ ಒಂದು ಪತ್ರವನ್ನು ಬರೆಯಿರಿ. ವಿದ್ಯಾರ್ಥಿಗಳೇ, ಮೊದಲನೇ ಪತ್ರಲೇಖನ ಏನಿತ್ತು ವ್ಯಾವಹಾರಿಕ ಪತ್ರಲೇಖನ ಆಯಿತಾ. ಈಗ ಎರಡನೇ ಪತ್ರಲೇಖನ ಇದು ಖಾಸಗಿ ಪತ್ರಲೇಖನ, ಅಂದರೆ ನಿಮ್ಮ ಪರ್ಸ್ನಲ್ ಲೆಟ್ರ್ ಆಗಿರುತ್ತೆ. ಈ ಪತ್ರಲೇಖನದಲ್ಲಿ ನೀವು ಪಾರಿಜಾತ ಆಗಿರ್ತೀರಾ. ನಿಮ್ಮ ವಿಳಾಸ ಪಾರಿಜಾತ ಸರ್ಕಾರಿ ಪ್ರೌಢಶಾಲೆ ಹುಬ್ಬಳ್ಳಿ. ನೀವು ಯಾರಿಗೆ ಪತ್ರವನ್ನು ಬರಿತಾ ಇದ್ದೀರಾ? ಆನಂದ್, ಶಿರಸಿ, ಉತ್ತರ ಕನ್ನಡ ಜಿಲ್ಲೆ. ಗೊತ್ತಿದ್ರೆ ಬರೀರಿ, ಇಲ್ಲಾಂದರೆ ಬೇಡ. ಯಾಕಾಗಿ ಪತ್ರವನ್ನು ಬರಿತಾ ಇದ್ದೀರಾ? ಶಾಲಾ ಶೈಕ್ಷಣಿಕ ಪ್ರವಾಸದ ಅನುಭವವನ್ನು ವಿವರಿಸ್ತಾ ಪತ್ರವನ್ನು ಬರಿತಿದ್ದೀರಾ. ನೀವು ಎಲ್ಲಿಗೆ ಹೋಗಿದ್ರಿ, ಎಜುಕೇಷನ್ ಟ್ರಿಪ್ಗೆ, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ಪತ್ರಲೇಖನದಲ್ಲಿ ನಿಮ್ಮ ಸ್ನೇಹಿತನಾಗಿರ್ತಕ್ಕಂತಹ ಆನಂದನ ಹತ್ರ ಶೇರ್ ಮಾಡ್ಕೊಳ್ತೀನಿ. ಅಂದರೆ ವಿಷಯವನ್ನು ಹಂಚ್ಕೊಳ್ಳತಕ್ಕಂತಹ ಒಂದು ಪತ್ರಲೇಖನ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನಿಮ್ಮ 2024-25 ಮಾದರಿ ಪ್ರಶ್ನೆ ಪತ್ರಿಕೆ ತೃತೀಯ ಭಾಷೆ ಕನ್ನಡ 2 ಪ್ರಶ್ನೆ ಪತ್ರಿಕೆ ಹಾಗೂ ವ್ಯಾಕರಣಕ್ಕೆ ಸಂಬಂಧಿಸಿರತಕ್ಕಂತಹ ಸಂಪೂರ್ಣ ಉತ್ತರವನ್ನು ತಿಳಿಸ್ಕೊಡೋದಕ್ಕೆ ಪ್ರಯತ್ನಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರ್ಯಾರು ಹೊಸದಾಗಿ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.